ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ರುಚಿ ಮನೆಗೆ ಸ್ವಾಗತ. ನಾನಿವತ್ತು ರೊಟ್ಟಿ ಮತ್ತು ಚಪಾತಿ ಎರಡಕ್ಕೂ ಕಾಂಬಿನೇಷನ್ ಆಗೋ ಅಂಥ ಗ್ರೀನ್ ದಾಲ್ನ ಗ್ರೇವಿನ ಮಾಡ್ತಾಯಿದ್ದೀನಿ. ಅಂದರೆ ಹೆಸರು ಕಾಳು ಪಲ್ಯನ ಮಾಡೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಕುಕ್ಕರ್ನ ತೊಗೊಂಬಿಟ್ಟು ಅದಕ್ಕೆ ಒಂದು ಬಟ್ಲು ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಹೆಸರು ಕಾಳು ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊತೀನಿ. 2-3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಆರಿಸಿರ್ತೀವಿ, ಆದ್ರೂ ಏನಾದರೂ ಗಲೀಜಂಶ ಇದ್ದರೆ ಹೋಗಲಿ ಅಂತ ಹೇಳ್ಬಿಟ್ಟು 2-3 ಸರಿ ವಾಶ್ ಮಾಡಿ 1 ಕಪ್ ನೀರನ್ನ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಏಕೆಂದರೆ ಚೆನ್ನಾಗಿ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ 1 ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಕ್ಲೋಸ್ ಮಾಡಿ 4-5 ವಿಷಲ್ನ ಹೊಡೆಯೋಕ್ಕೆ ಇಡ್ತೀನಿ. 4-5 ಅವರ್ ಮುಂಚೆನೇ ನೆನೆಸಿಟ್ಟಿದ್ವಿ ಅಂದರೆ 3 ವಿಷಲ್ ಸಾಕಾಗುತ್ತೆ. ಇಲ್ಲ ಅಂತಂದರೆ ಸಡನ್ನಾಗಿ ಡಿಸೈಡ್ ಆಯಿತು ಅಂದರೆ 4-5 ಸಾರಿ ವಿಷಲ್ನ ಹೊಡಿಸ್ಬೇಕು. ಅದಾದ ನಂತರ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಪ್ಯಾನ್ಗೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ನಂತರ ಹಸಿಮೆಣ್ಸಿನ್ಕಾಯಿ 2 ಮತ್ತು ಒಣಮೆಣ್ಸಿನ್ಕಾಯಿನ 3ನ ಬಳಸ್ತಾಯಿದ್ದೀನಿ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿ ಖಾರನ ಕೊಟ್ಟರೆ ಒಣಮೆಣ್ಸಿನ್ಕಾಯಿ ಟೇಸ್ಟನ್ನು ಕೊಡುತ್ತೆ ಅಂತ ಹೇಳಿ 2 ಯೂಸ್ ಮಾಡ್ತೀನಿ. ಅಥವಾ ಬರೀ ಹಸಿಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಬೋದು, ಅಥವಾ ಬರೀ ಒಣಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಬೋದು. 2 ಬೇಡ ಅನ್ನೋದಾದರೆ ಖಾರ ಪುಡಿನ ಯೂಸ್ ಮಾಡೋದು, ಖಾರದ ಪುಡಿನ ಬಳಸ್ಬೋದು ಫ್ರೆಂಡ್ಸ್. ನಂತರ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ದಯಮಾಡಿ ನನ್ನ ವಿಡಿಯೋಗೆ ಲೈಕ್ ಬಟನ್ನ ಒತ್ತೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಈ ವಿಡಿಯೋನ ವಾಚ್ ಮಾಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಂತರ ಒಂದು ಹುಳಿ ಟೊಮೊಟೊ, ನಾಟಿ ಟೊಮೊಟೊನ ಬಳಸಿದ್ದೀನಿ. ಏಕೆಂದರೆ ಈ ಗ್ರೇವಿಗೆ ಹುಳಿ ಅಂಶನ ಕೊಡೋದು ಈ ಟೊಮೊಟೊನೇ. ಹಾಗಾಗಿ ಹುಳಿ ಇರೋ ಟೊಮೊಟೊನೇ ಬಳಸಬೇಕು. ಸ್ವೀಟ್ ಟೊಮೊಟೊ ಇದ್ದಾವೆ ಅನ್ನೋದಾದರೆ ನೀವು ಮತ್ತೆ ಅಡಿಷ್ನಲಾಗಿ ಹುಳಿನ ಹಿಂಡ್ಬೋದು. ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಕಾಳುಗಳು ನಮಗೆ ಆಪದ್ ಬಾಂಧವರಿದ್ದಾಗೆ, ತರಕಾರಿ ಮನೆಯಲ್ಲಿ ಖಾಲಿ ಆದಾಗ ಈ ಕಾಳುಗಳೇ ನಮ್ಮನ್ನು ಕೈ ಹಿಡಿಯೋದು. ಉತ್ತರ ಕರ್ನಾಟಕದ ಮಂದಿ ಯಾಕೆ ಅಷ್ಟು ಸ್ಟ್ರಾಂಗ್ ಇರ್ತಾರೆ ಅಂತಂದರೆ ಅವರು ಕಾಳು ಕಡಿಗಳನ್ನ ಜಾಸ್ತಿ ತಿನ್ನೋದ್ರಿಂದನೇ ಅವರು ಅಷ್ಟು ಗಟ್ಟಿಯಾಗಿರ್ತಾರೆ ಅನ್ನೋದು ನಂಬಿಕೆ. ಹಾಗಾಗಿ ಕಾಳುಗಳ ಪಲ್ಯಗಳು ವಾರದಲ್ಲಿ 1-2 ದಿನ ಮಾಡೋದ್ರಿಂದ ತರಕಾರಿಯಲ್ಲಿ ಎಷ್ಟು ಒಳ್ಳೆ ಅಂಶಗಳು ನಮಗೆ ಸಿಗುತ್ತೋ ಅದೇ ರೀತಿ ಕಾಳುಗಳಲ್ಲೂ ನಮಗೆ ಒಳ್ಳೆ ಅಂಶಗಳು ಸಿಗುತ್ತೆ. ನಂತರ 1 ಇಂಚು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಅಂಶ ಕೊಡೋದಕ್ಕೆ. ನಂತರ ಚೆನ್ನಾಗಿ ಬಾಣಿಸ್ಬೇಕು. ಅದು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಮಸಾಲ ಎಲ್ಲ ಹತ್ಕೋಬೇಕು. ನಂತರ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಅದಾದ ನಂತರ ಮನೆಯಲ್ಲೇ ತಯಾರಿಸಿರುವಂತಹ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್. ಈ ಸಾಂಬಾರು ಪುಡಿ ಮಾಡೋದು ಹೇಗೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹೊರಗಡೆದು ಎಷ್ಟೇ ಬೆಳೆಸಿದ್ರೂ ಮನೆಯಲ್ಲಿ ಮಾಡಿರೋದನ್ನ ಬಳಸಿದರೆ ತುಂಬಾ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಮನಸ್ಸಿಗೆ ಖುಷಿನೂ ಇರುತ್ತೆ. ನಾವೇ ಮಾಡಿರ್ತೀವಿ ಅಲ್ವಾ, ಒಳ್ಳೆ ಟೇಸ್ಟೂ ಕೊಡುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ಗುರಾಳ್ ಪುಡಿನ 2 ಟೇಬಲ್ ಸ್ಪೂನ್ನ ಬಳಸಿದ್ದೀನಿ ಫ್ರೆಂಡ್ಸ್. ಗುರಾಳ್ ಪುಡಿಯಿಂದನೇ ಕಾಳಿನ ಪಲ್ಯಗಳು ಟೇಸ್ಟನ್ನ ಚೆನ್ನಾಗಿ ಕೊಡೋದು. ಈ ಪುಡಿನೂ ಕೂಡ ಹೇಗೆ ಮಾಡೋದು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ನಿಮಗೆ ಕೇಳೋದು ಇದನ್ನೇ ಫ್ರೆಂಡ್ಸ್. ನಿಮಗೆ ನಾನು ಯಾವ ರೀತಿ ಅಡುಗೆ ಮಾಡಿದರೆ ಚೆನ್ನಾಗಿ, ನಿಮಗೆ ಯಾವುದು ಅಡುಗೆ ಅವಶ್ಯಕತೆ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿದ್ರಿ ಅಂದರೆ ನಾನು ಮುಂದಿನ ವಿಡಿಯೋಗಳನ್ನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಅಡುಗೆಗಳನ್ನ. ದಯಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ನಂತರ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಕಾಳು, ಅದನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಮಸಾಲ ಚೆನ್ನಾಗಿ ಹತ್ಕೋಬೇಕು ಕಾಳುಗಳಿಗೆ. ನಾನು ಕಾಳಿಗೆ ಉಪ್ಪು ಹಾಕದೇ ಇರೋದ್ರಿಂದ ಉಪ್ಪನ್ನ ನೋಡ್ಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಕಾಳಿಗೆ ಉಪ್ಪು ಹಾಕಿದ್ರಿ ಅಂದರೆ
ಒಗ್ಗರಣೆಗೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಕಾಳಿಗೆ ಹಾಕಿಲ್ಲ ಅನ್ನೋದಾದರೆ ನೋಡಿ ಎಷ್ಟು ಸೆಟ್ ಆಗುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಕಡಿಮೆ ಆದರೆ ಮತ್ತೆ ಆ್ಯಡ್ ಮಾಡ್ಕೋಬಹುದು. ನಂತರ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ನೀರಿನ ಅಂಶ ಕಡಿಮೆ ಆಗಿತ್ತು ಅಂತ ಹೇಳಿ. ಇನ್ನೆಲ್ಲ ಪಲ್ಯ ಮುಗಿಯೋಕ್ಕೆ ಬಂತು ಅನ್ನೋ ಟೈಮಲ್ಲಿ ತುರಿದಿರೋ ಕೊಬ್ಬರಿ ಅಥವಾ ಮಿಕ್ಸಿ ಮಾಡಿರೋ ಕೊಬ್ಬರಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಚಪಾತಿಗೂ ಯೂಸ್ ಮಾಡ್ಬೋದು, ರೊಟ್ಟಿಗೂ ಮಾಡ್ಬೋದು. ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ನಾವು ಸೌತ್ ಕರ್ನಾಟಕನೂ ಅಲ್ಲ, ನಾರ್ತ್ ಕರ್ನಾಟಕನೂ ಅಲ್ಲ, ಮಧ್ಯ ಕರ್ನಾಟಕದವರಾಗಿರೋದ್ರಿಂದ ಎರಡೂ ಥರದ ಟೇಸ್ಟ್ಗಳನ್ನು ಮಾಡ್ತೀವಿ. ನಿಮಗೆ ಯಾವ ಟೇಸ್ಟ್ ಬೇಕು, ಯಾವ ರೀತಿ ಅಡುಗೆಗಳು ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿದರೆ ನಾನು ನಿಮಗೆ ಅದೇ ಅಡುಗೆಗಳನ್ನ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಾಯ್.